Hello students, welcome back to 4th chapter of part B, that is poverty. In the previous session or in the previous class, we learnt some of the concepts like meaning of poverty, then the meaning of rural poor as well as urban poor, then example for rural and urban poor, then features of poorest household and some other concepts. Then by the way, what is poverty? Then poverty means what? It refers to a situation in which a section of the people in a country are unable to get minimum basic needs like food, clothing, shelter, etc. So, ಇಲ್ಲಿ previous ಕ್ಲಾಸಲ್ಲಿ ಪವರ್ಟಿಯ ಮೀನಿಂಗ್ ಬಡತನ ಅಂತ ಹೇಳಿದರೆ ಏನು, ಅದರ ಮೀನಿಂಗನ್ನು ನೋಡಿದ್ವಿ. ಸೊ ಒಂದು ದೇಶದಲ್ಲಿ ಒಂದು ವರ್ಗಕ್ಕೆ ಸೇರಿದ ಜನರು ಕೆಲವೊಂದು ಮೂಲಭೂತ ಸೌಕರ್ಯಗಳಾದಂತಹ ಫುಡ್, ಆಹಾರ ಇರಬಹುದು, ಕ್ಲೋತಿಂಗ್, ಬಟ್ಟೆ ಬರೆ ಇರಬಹುದು, ಶೆಲ್ಟರ್, ವಸತಿ ಇರಬಹುದು, ಈ ಎಲ್ಲ ಸೌಲಭ್ಯಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಿಚುವೇಶನಿಗೆ ಪವರ್ಟಿ ಅಥವಾ ಬಡತನ ಅಂತ ಹೇಳುವಂಥದ್ದು. ಆ್ಯಂಡ್ ಆಲ್ಸೋ ಪುವರೆಸ್ಟ್ ಹೌಸ್ ಹೋಲ್ಡ್ ಅಥವಾ ಪವರ್ಟಿ ಪುವರ್, ಬಡ ಜನರ ಲಕ್ಷಣಗಳು ಏನು, ಈ ಕಾನ್ಸೆಪ್ಟನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ದೆನ್ ಹೂ ಆರ್ ಪುವರ್, ಯಾರನ್ನು ಗ್ರಾಮೀಣ ಪ್ರದೇಶದ ಬಡವರು ಮತ್ತು ನಗರ ಪ್ರದೇಶದ ಬಡವರು ಅಂತ ಹೇಳ್ತಾರೆ ಅಂತಾನು ನಾವು ನೋಡಿದ್ವಿ. ದೆನ್ ಕಮಿಂಗ್ ಟು ದಿ ಕಾನ್ಸೆಪ್ಟ್ ದ್ಯಾಟ್ ಈಸ್ ಪವರ್ಟಿ ಲೈನ್. ನೆಕ್ಸ್ಟ್ ಕಾನ್ಸೆಪ್ಟ್ ನಮಗಿರುವಂಥದ್ದು ದ್ಯಾಟ್ ಈಸ್ ಪವರ್ಟಿ ಲೈನ್ ಅಥವಾ ಬಡತನ ರೇಖೆ ಅಂತ ಹೇಳುವಂಥದ್ದು. ಸೊ ನಾರ್ಮಲಿ ವಿ ಹರ್ಡ್ ದಿ ಟರ್ಮ್ ಪವರ್ಟಿ ಲೈನ್ ಅಥವಾ ಬಡತನ ರೇಖೆ ಅಂತ ಹೇಳಿ. Here in simple words, poverty line means a line or a dividing point or which divides the rich and poor. ಇಲ್ಲಿ ಸಿಂಪಲ್ ಆಗಿ ಹೇಳುವುದಾದರೆ poverty line is a dividing point of rich and poor. ಇಲ್ಲಿ ಜನರನ್ನು ಶ್ರೀಮಂತರು ಮತ್ತು ಬಡವರು ಅಂತ ಹೇಳಿ ಡಿವೈಡ್ ಮಾಡುವಂಥ ಒಂದು ಲೈನ್ ಅಥವಾ ಪಾಯಿಂಟಿಗೆ ಪವರ್ಟಿ ಲೈನ್, ಬಡತನ ರೇಖೆ ಅಂತ ಹೇಳಬಹುದು. Here normally this poverty line separates poor and non-poor. ಇಲ್ಲಿ ಪವರ್ಟಿ ಲೈನ್, ಬಡತನ ರೇಖೆ ಅಂತ ಹೇಳುವಂಥದ್ದು ಪುವರ್ ಬಡವರು ಮತ್ತು ನಾನ್ ಪುವರ್ ಬಡವರಲ್ಲದವರನ್ನು ಸಪರೇಟ್ ಮಾಡುವಂಥ ಒಂದು ಲೈನ್ ಅಥವಾ ಕಾನ್ಸೆಪ್ಟ್ ಅಂತ ಹೇಳಬಹುದು. ಸೊ ಪವರ್ಟಿ ಲೈನ್ ಸಪರೇಟ್ಸ್ ಪುವರ್ ಆ್ಯಂಡ್ ನಾನ್ ಪುವರ್. ಈ ಬಡತನ ರೇಖೆ ಅಂತ ಹೇಳುವಂಥದ್ದು ಬಡವರು ಮತ್ತು ಬಡವರಲ್ಲದವರು ಯಾರು ಅಂತ ಹೇಳಿ ಸಪರೇಟ್ ಮಾಡುವಂಥ ಒಂದು ಲೈನ್ ಆಗಿರುವಂಥದ್ದು. ಆರ್ ಇನ್ ಸಿಂಪಲ್ ವರ್ಡ್ಸ್, ಪವರ್ಟಿ ಲೈನ್ ರೆಫರ್ಸ್ ಟು ಅ ಲೈನ್ ವಿಚ್ ಡಿವೈಡ್ಸ್ ರಿಚ್ ಆ್ಯಂಡ್ ಪುವರ್. ಇಲ್ಲಿ ಪವರ್ಟಿ ಲೈನ್ ಅಂತ ಹೇಳಿದರೆ ಶ್ರೀಮಂತರು ಮತ್ತು ಬಡವರನ್ನು ಡಿವೈಡ್ ಮಾಡುವಂಥ ಒಂದು ಲೈನ್ ಅಥವಾ ಪಾಯಿಂಟ್ ಅಂತ ಹೇಳಿ ಕೂಡ ನಾರ್ಮಲ್ ಆಗಿ ಹೇಳಬಹುದು. ಸೊ ಅಲ್ಲಿ ದರ್ ಆರ್ ಟೂ ಕ್ಯಾಟಗರಿ, ಅಬವ್ ಪವರ್ಟಿ ಲೈನ್ ಆ್ಯಂಡ್ ಬಿಲೋ ಪವರ್ಟಿ ಲೈನ್. ಅಬವ್ ಪವರ್ಟಿ ಲೈನ್ ಮತ್ತು ಬಿಲೋ ಪವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರುವವರು, ಬಡತನ ರೇಖೆಗಿಂತ ಮೇಲಿರುವವರು ಅಂತ ಹೇಳಿ ಇಲ್ಲಿ ಡಿವಿಷನ್ ಇರುವಂಥದ್ದು. ಸೊ ಹಿಯರ್ ಪವರ್ಟಿ ಲೈನ್ ಸಪರೇಟ್ಸ್ ಪುವರ್ ಆ್ಯಂಡ್ ನಾನ್ ಪುವರ್, ಬಡವರು ಮತ್ತು ಬಡವರಲ್ಲದವರು ಅಂತ ಹೇಳಿ ಕ್ಯಾಟಗರೈಸ್ ಮಾಡುವಂಥದ್ದು ಪವರ್ಟಿ ಲೈನ್. ಹಿಯರ್ a person, namely Dadabhai Naoroji, was the first to discuss this concept of poverty line in pre-independent India, or in pre-independent India, Dadabhai Naoroji was the first person who discussed the concept of poverty line. ಇಲ್ಲಿ ಪವರ್ಟಿ ಲೈನ್ ಅಥವಾ ಬಡತನ ರೇಖೆ ಅಂತ ಹೇಳುವ ಈ ಕಾನ್ಸೆಪ್ಟನ್ನು ದಾದಾಬಾಯಿ ನವರೋಜಿ ಅಂತ ಹೇಳುವ ಪರ್ಸನ್ ಫಸ್ಟಿಗೆ, ಅಂದರೆ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ, ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆನೇ ಇಲ್ಲಿ ಈ ಕಾನ್ಸೆಪ್ಟಿನ ಬಗ್ಗೆ ಡಿಸ್ಕಸನ್ನು ಮಾಡಿರುವಂಥ ಒಬ್ಬ ಪರ್ಸನ್. ಸೊ ಇನ್ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ, ದಾದಾಬಾಯಿ ನವರೋಜಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಪವರ್ಟಿ ಲೈನ್. ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ದಾದಾಬಾಯಿ ನವರೋಜಿ ಅಂತ ಹೇಳುವ ಪರ್ಸನ್ ಈ ಪವರ್ಟಿ ಲೈನ್ ಅಂತ ಹೇಳುವ ಕಾನ್ಸೆಪ್ಟಿನ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಏನು ಇದು ಪವರ್ಟಿ ಲೈನ್ ಅಂತ ಹೇಳಿದರೆ ಕೂಡ ಅಲ್ಲಿ ಅವರು ಡಿಸ್ಕಸ್ ಮಾಡಿರುವಂಥದ್ದು. ಸೊ 1 mark ಕ್ವೆಶ್ಚನ್, ಸಮ್ಟೈಮ್ಸ್ ಫಾರ್ fill in the blanks or fill in the blanks or multiple choice question, you may expect this. In pre-independent India, dash was the first person to discuss the concept of poverty line. ಅಂದರೆ ಯಾರು ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾದಲ್ಲೇ ಪವರ್ಟಿ ಲೈನ್ ಅಂತ ಹೇಳುವ ಕಾನ್ಸೆಪ್ಟನ್ನು ಫಸ್ಟಿಗೆ ಡಿಸ್ಕಸ್ ಮಾಡಿದ್ದು ಅಂತ, ಇಟ್ ವಾಸ್ ದಾದಾಬಾಯಿ ನವರೋಜಿ. ಸೊ ರಿಮೆಂಬರ್, ಅದು ಒಂದು ಪಾಯಿಂಟ್ ನೆನಪಿಟ್ಟುಕೊಳ್ಳಿ. ದಾದಾಬಾಯಿ ನವರೋಜಿ ವಾಸ್ ದಿ ಫಸ್ಟ್ ಪರ್ಸನ್ ಹೂ ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಪವರ್ಟಿ ಲೈನ್ ಇನ್
pre-independent India. Then there is one definition which was given by Planning Commission related to poverty line. ಇಲ್ಲಿ poverty line ಅಥವಾ ಬಡತನ ರೇಖೆ ಅಂತ ಹೇಳುವ ಕಾನ್ಸೆಪ್ಟಿಗೆ ಒಂದು ಡೆಫಿನಿಷನ್ ಕೊಟ್ಟಿರುವಂಥದ್ದು. that was by Planning Commission. ಯೋಜನಾ ಆಯೋಗ ಒಂದು ಡೆಫಿನಿಷನ್ ಅನ್ನು ಕೊಟ್ಟಿರುವಂಥದ್ದು. ಮೀನ್ಸ್ who are living below poverty line ಅಂತ ಹೇಳಿ, ಯಾರು ಈ poverty line ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡ್ತಿದ್ದಾರೆ ಅಂತ ಹೇಳುವುದಕ್ಕೆ ಒಂದು ಡೆಫಿನಿಷನ್ ಅನ್ನು ಕೊಟ್ಟಿರುವಂಥದ್ದು Planning Commission. This definition was given by the Planning Commission on the basis of a study of cost of living of people in rural and urban areas. ಈ ಡೆಫಿನಿಷನ್ ಅನ್ನು ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ಜನರಿಗೆ ಜೀವನವನ್ನು ನಡೆಸಲಿಕ್ಕೆ ಏನು ಖರ್ಚಾಗ್ತದೆ, ಕಾಸ್ಟ್ ಆಫ್ ಲಿವಿಂಗ್, ಅದನ್ನು ನೋಡಿಕೊಂಡು ಬೋತ್ ಇನ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್, ಹಳ್ಳಿ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಜನರಿಗೆ ಜೀವನವನ್ನು ನಡೆಸಲಿಕ್ಕೆ ಎಷ್ಟು ಖರ್ಚಾಗ್ತದೆ ಅದನ್ನು ನೋಡಿಕೊಂಡು ಅದರ ಬೇಸ್ ಮೇಲೆ ಈ ಡೆಫಿನಿಷನ್ ಅನ್ನು ಕೊಟ್ಟಿರುವಂಥದ್ದು ಪ್ಲಾನಿಂಗ್ ಕಮಿಷನ್. So let's see what is poverty line according to Planning Commission, or who are poor according to Planning Commission. ಇಲ್ಲಿ ಹಾಗಾದರೆ ಪ್ಲಾನಿಂಗ್ ಕಮಿಷನ್ನ ಪ್ರಕಾರ ಯಾರು ಬಿಲೋ ಪವರ್ಟಿ ಲೈನಲ್ಲಿ ವಾಸ ಮಾಡುತ್ತಾರೆ, ಯಾರಿಗೆ ನಾವು ಬಡವರು ಅಂತ ಹೇಳಬಹುದು. ಸೊ ಹಿಯರ್ ಈಸ್ ಅ ಡೆಫಿನಿಷನ್. according to Planning Commission, the people who consume food every day consisting less than 2400 calories in rural areas and 2100 calories in urban areas are living below poverty line. The people who consume food less than 2400 calories in rural areas and 2100 calories in urban areas are living below poverty line. ಇಲ್ಲಿ ಯೋಜನಾ ಆಯೋಗ ಅಥವಾ ಪ್ಲಾನಿಂಗ್ ಕಮಿಷನ್ನ ಪ್ರಕಾರ ಇನ್ ರೂರಲ್ ಏರಿಯಾಸ್, ಹಳ್ಳಿ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರಲ್ಲಿ ಯಾವ ಜನರು ಬಿಲೋ 2400 ಕ್ಯಾಲರೀಸ್ ಅಥವಾ ಲೆಸ್ ದ್ಯಾನ್ 2400 ಕ್ಯಾಲರಿಗಿಂತ ಕಡಿಮೆ ಫುಡ್ಡನ್ನು ಪಡಿತಾರ. ದೆನ್ ಇನ್ ಅರ್ಬನ್ ಏರಿಯಾಸ್, ಸಿಟಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಯಾವ ಜನರು 2100 ಕ್ಯಾಲರಿಗಿಂತ ಕಮ್ಮಿ ಫುಡ್ಡನ್ನು ಪಡಿಲಿಕ್ಕೆ ಏಬಲ್ ಇರ್ತಾರ, ಸೊ ಅಂಥ ಜನರನ್ನು ಬಿಲೋ ಪವರ್ಟಿ ಲೈನಿನ ಜನರು ಅಥವಾ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡುವ ಜನರು ಅಂತ ಕ್ಯಾಟಗರೈಸ್ ಮಾಡಬಹುದು. ಅಂದರೆ ಹಳ್ಳಿ ಪ್ರದೇಶದಲ್ಲಿ ಯಾವ ಜನರು 2400 ಕ್ಯಾಲರಿಗಿಂತ ಕಡಿಮೆ ಮತ್ತು ನಗರ ಪ್ರದೇಶದಲ್ಲಿ ಯಾವ ಜನರು 2100 ಕ್ಯಾಲರೀಸ್ಗಿಂತ ಕಡಿಮೆ ಫುಡ್ಡನ್ನು ಪಡಿತಾ ಇದ್ದಾರಾ, ಆಹಾರವನ್ನು ಪಡಿತಾ ಇದ್ದಾರಾ, ಅಂಥ ಜನರು ಬಿಲೋ ಪವರ್ಟಿ ಲೈನ್ ಅಥವಾ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡುವವರು ಅಂತ ಕನ್ಸಿಡರ್ ಮಾಡಿರುವಂಥದ್ದು. ಸೊ ದ ಪೀಪಲ್ ಹೂ ಆರ್ ಏಬಲ್ ಟು ಗೆಟ್ ಲೆಸ್ ದ್ಯಾನ್ 2400 ಕ್ಯಾಲರೀಸ್ ಇನ್ ರೂರಲ್ ಏರಿಯಾಸ್ ಆ್ಯಂಡ್ ಲೆಸ್ ದ್ಯಾನ್ 2100 ಕ್ಯಾಲರೀಸ್ ಇನ್ ಅರ್ಬನ್ ಏರಿಯಾಸ್ ಆರ್ ಕನ್ಸಿಡರ್ಡ್ ಲಿವಿಂಗ್ ಬಿಲೋ ಪವರ್ಟಿ ಲೈನ್. ಇಲ್ಲಿ ಪವರ್ಟಿ ಲೈನಿಗಿಂತ ಕೆಳಗೆ ವಾಸ ಮಾಡ್ತಿರುವವರು, 2400 ಕ್ಯಾಲರಿಗಿಂತ ಕಮ್ಮಿ ಫುಡ್ಡನ್ನು ರೂರಲ್ ಏರಿಯಾದಲ್ಲಿ ಪಡೆಯುವವರು, 2100 ಕ್ಯಾಲರಿಗಿಂತ ಕಮ್ಮಿ ಫುಡ್ಡನ್ನು ಅರ್ಬನ್ ಏರಿಯಾದಲ್ಲಿ ಪಡೆಯುವವರು. ಆಲ್ರೆಡಿ ಐ ಮೆನ್ಷನ್ಡ್ ದ ಸ್ಟಡಿ ವಾಸ್ ಮೇಡ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಆಫ್ ಲಿವಿಂಗ್ ಆಫ್ ಪೀಪಲ್ ಲಿವ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾ. ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದು ಹಳ್ಳಿ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಆ ಜನರಿಗೆ ಜೀವನ ನಡೆಸಲಿಕ್ಕೆ ಎಷ್ಟು ಖರ್ಚಾಗ್ತದೆ ಆ ಖರ್ಚನ್ನು ನೋಡಿಕೊಂಡು ಈ ಡೆಫಿನಿಷನನ್ನು ಕೊಟ್ಟಿರುವಂಥದ್ದು. ಹಿಯರ್ ವಿ ನ್ಯೂ ದ್ಯಾಟ್ in cities or urban areas cost of living is more compared to than that of rural areas. ಇಲ್ಲಿ ಗೊತ್ತಿರುವಂಥದ್ದು ನಮಗೆ ನಗರಗಳಲ್ಲಿ ಅಥವಾ ಸಿಟಿಗಳಲ್ಲಿ ಹಳ್ಳಿ ಪ್ರದೇಶಗಳಿಂದ ಜೀವನವನ್ನು ನಡೆಸಲಿಕ್ಕೆ ಜಾಸ್ತಿ ಖರ್ಚು ಆಗುವಂಥದ್ದು ನಗರ ಅಥವಾ ಸಿಟಿಗಳಲ್ಲಿ. ಸೊ ಹಳ್ಳಿಗಳಲ್ಲಿ ಇಲ್ಲಿಗೆ ಕಂಪೇರ್ ಮಾಡಿದರೆ ಸಿಟಿಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಖರ್ಚು ಕಮ್ಮಿ ಇರುವಂಥದ್ದು. ಆ ಬೇಸಿನ ಆಧಾರದಲ್ಲಿ ಹಿಯರ್ ಅರ್ಬನ್ ಏರಿಯಾಸ್, ದ ಪೀಪಲ್ ಆಫ್ ಅರ್ಬನ್ ಏರಿಯಾಸ್ ಹೂ ಆರ್ ನಾಟ್ ಏಬಲ್ ಟು ಟೇಕ್ ಆರ್ ಸ್ಪೆಂಡ್ ಮನಿ ಆನ್ money on food items more than 2100 calories
and the people living in rural areas who are not able to spend money to their food items more than 2400 calories are known as the people living in below poverty line. ಅಂದರೆ ಇದರ ಪ್ರಕಾರ ನಗರ ಪ್ರದೇಶಗಳಲ್ಲಿ ಯಾವ ಜನರಿಗೆ 2100 ಕ್ಯಾಲರಿಗಿಂತ ಜಾಸ್ತಿ ಫುಡ್ಡನ್ನು ಪಡೀಲಿಕ್ಕೆ ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ವೋ ಮತ್ತು ಹಳ್ಳಿ ಪ್ರದೇಶದಲ್ಲಿ ಯಾವ ಜನರಿಗೆ 2400 ಕ್ಯಾಲರಿಗಿಂತ ಜಾಸ್ತಿ ಫುಡ್ಡನ್ನು ಎಫರ್ಡ್ ಮಾಡಲಿಕ್ಕೆ ಆಗುವುದಿಲ್ವ ಅವರ ಎಕನಾಮಿಕ್ ಕಂಡೀಷನ್ನ ಕಾರಣದಿಂದಾಗಿ ಅಂಥ ಜನರು ಬಿಲೋ ಪವರ್ಟಿ ಲೈನ್ ಅಥವಾ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ಅಂದರೆ ಅವರ ಆರ್ಥಿಕ ಕಂಡೀಷನ್ನ ಕಾರಣದಿಂದಾಗಿ ಜಾಸ್ತಿ ಫುಡ್ಡಿನ ಮೇಲೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಕಾರಣದಿಂದ ಇಂತಿಷ್ಟು ಕ್ಯಾಲರಿಗಿಂತ ಕಮ್ಮಿ ಫುಡ್ಡನ್ನು ಎಫರ್ಡ್ ಮಾಡುವಂಥ ಜನರನ್ನು ಬಿಲೋ ಪವರ್ಟಿ ಲೈನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಪ್ಲಾನಿಂಗ್ ಕಮಿಷನ್ ಹೇಳಿರುವಂಥದ್ದು. ಸೊ ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್, ರಿಮೆಂಬರ್ ದೀಸ್ ಕ್ಯಾಲರೀಸ್, ನಂಬರ್ ಆಫ್ ಕ್ಯಾಲರೀಸ್ ಬೋತ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್. ಡೋಂಟ್ ಮೇಕ್ ಕನ್ಫ್ಯೂಷನ್, ಆಚೀಚೆ ಮಾಡಿ ಬರೀಲಿಕ್ಕಿಲ್ಲ, ಕರೆಕ್ಟಾಗಿ ನೋಡಿಕೊಳ್ಳಿ. ರೂರಲ್ ಏರಿಯಾದಲ್ಲಿ ಎಷ್ಟು, ಅರ್ಬನ್ ಏರಿಯಾದಲ್ಲಿ ಎಷ್ಟು. ಮೋಸ್ಟ್ ಆಫ್ ದಿ ಟೈಮ್ ಸ್ಟೂಡೆಂಟ್ಸ್ ಕಮಿಟ್ ಮಿಸ್ಟೇಕ್ ಹಿಯರ್. ಆಚೀಚೆ ಮಾಡಿ ಬರಿತೀರಿ 2400 ಅರ್ಬನ್ ಏರಿಯಾಕ್ಕೆ, 2100 ರೂರಲ್ ಏರಿಯಾಕ್ಕೆ. ಸೊ ಕರೆಕ್ಟಾಗಿ ನೆನಪಿಟ್ಟುಕೊಂಡು ಬರೀರಿ. ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್, ದ ಪೀಪಲ್ ಹೂ ಕನ್ಸ್ಯೂಮ್ ಫುಡ್ ಎವ್ರಿ ಡೇ ಕನ್ಸಿಸ್ಟಿಂಗ್ ಲೆಸ್ ದ್ಯಾನ್ 2400 ಕ್ಯಾಲರೀಸ್ ಇನ್ ಅರ್ಬನ್ ಏರಿಯಾಸ್, 400 calories in rural areas and 2100 calories in urban areas are ಲಿವಿಂಗ್ ಬಿಲೋ ಪವರ್ಟಿ ಲೈನ್. ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಯಾವ ಜನರು 2400 ಕ್ಯಾಲರಿಗಿಂತಲೂ ಕಡಿಮೆ ಆಹಾರವನ್ನು ಮತ್ತು ನಗರ ಪ್ರದೇಶದಲ್ಲಿ 2100 ಕ್ಯಾಲರಿಗಿಂತಲೂ ಕಡಿಮೆ ಆಹಾರವನ್ನು ಪಡಿತಾರ ಅಂಥ ಜನರು ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸೊ ಯೋಜನಾ ಆಯೋಗ ಅಥವಾ ಪ್ಲಾನಿಂಗ್ ಕಮಿಷನ್ನ ಪ್ರಕಾರ, ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್, ದ ಪೀಪಲ್ ಹೂ ಕನ್ಸ್ಯೂಮ್ ಫುಡ್ ಎವ್ರಿ ಡೇ ಕನ್ಸಿಸ್ಟಿಂಗ್ less than 2400 calories in rural areas, 2100 calories in urban areas are living below poverty line. So this one is important, asked for 1 marks. ಡಿಫೈನ್ ಪವರ್ಟಿ ಲೈನ್ ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್. ಡೈರೆಕ್ಟಾಗಿ ಕೇಳುತ್ತಾರೆ, ಯೋಜನಾ ಆಯೋಗದ ಪ್ರಕಾರ ಬಡತನ ರೇಖೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿಕೊಂಡು. ಸೊ ಈ ಡೆಫಿನಿಷನನ್ನು ಕರೆಕ್ಟಾಗಿ ಬರೆಯುವಂಥದ್ದು. ದೆನ್ ರಿಮೆಂಬರ್ ದಿಸ್ ಡೆಫಿನಿಷನ್ given by planning commission on the basis of a study of cost of living of people. ಜನರ ಕಾಸ್ಟ್ ಆಫ್ ಲಿವಿಂಗ್, ಅವರಿಗೆ ಜೀವನ ನಡೆಸಲಿಕ್ಕೆ ಎಷ್ಟು ಖರ್ಚಾಗ್ತದೆ ಅದರ ಬೇಸ್ ಮೇಲೆ ಈ ಡೆಫಿನಿಷನನ್ನು ಕೊಟ್ಟಿರುವಂಥದ್ದು. ಸೊ ಇಂಪಾರ್ಟೆಂಟ್ ಇಟ್ ಈಸ್ ದ ಡೆಫಿನಿಷನ್ ಆಫ್ ಪ್ಲಾನಿಂಗ್ ಕಮಿಷನ್. ದೆನ್ ಫಾರ್ 1 mark, Dadabhai Nauroji was the first person who discussed the concept of poverty line in pre-independent India. And one more, this one also asked for fill in the blanks. Poverty line separates dash, that is poor and non-poor. ಬಡವರು ಮತ್ತು ಬಡವರಲ್ಲದವರು ಅಂತ ಹೇಳಿ ಪವರ್ಟಿ ಲೈನ್ ಜನರನ್ನು ಸಪರೇಟ್ ಮಾಡುವಂಥದ್ದು. This much is related to the concept of poverty line. So the next concept, that is categories of poverty. ಇಲ್ಲಿ ಬಡತನದ ವಿಧಗಳು ಅಥವಾ ಕ್ಯಾಟಗರೀಸ್ ಅಂತ ಹೇಳುವಂಥದ್ದು. ಮೇನ್ಲಿ there are 3 categories of poverty, that is chronic poor, transient poor, third one never poor. There are 3 categories, chronic poor, transient poor as well as never poor. So here first one chronic poor. Then who are chronic poor? ಯಾರನ್ನ chronic poor ಅಂತ ಹೇಳಬಹುದು. ಸೊ ಕ್ರೋನಿಕ್ ಪುವರ್ ದೀರ್ಘಕಾಲಿಕ ಬಡವರು ಅಂತ ಹೇಳುವಂಥದ್ದು. ಹೂ ಆರ್ ಕ್ರೋನಿಕ್ ಪುವರ್, ಯಾರನ್ನ ಕ್ರೋನಿಕ್ ಪುವರ್ ಅಂತ ಹೇಳುವಂಥದ್ದು. ಹಿಯರ್ ಕ್ರೋನಿಕ್ ಪುವರ್ ಆರ್ ದೋಸ್ ಹೂ ಆರ್ ಆಲ್ವೇಸ್ ಪುವರ್ ಫಾರ್ ಲಾಂಗ್ ಡ್ಯೂರೇಷನ್. ಕ್ರೋನಿಕ್ ಪುವರ್ ಆರ್ ದೋಸ್ ಹೂ ಆರ್ ಪುವರ್ for
always poor for long duration, means from a long period they are poor only, they are called chronic poor. ಇಲ್ಲಿ chronic poor ದೀರ್ಘಕಾಲಿಕ ಬಡವರು ಅಂತ ಹೇಳುವಂಥದ್ದು. ಹೆಸರೇ ಸೂಚಿಸುವ ಹಾಗೆ ತುಂಬ ಹಿಂದಿನಿಂದಲೂ ಬಡವರಾಗಿಯೇ ಇದ್ದವರು, ಅವರನ್ನು ಕ್ರೋನಿಕ್ ಪುವರ್ ಅಂತ ಹೇಳುವಂಥದ್ದು. ಪುವರ್ who are poor for ಲಾಂಗ್ ಡ್ಯೂರೇಷನ್ ಅಂದರೆ ತುಂಬ ಹಿಂದಿನಿಂದಲೂ ಬಡವರಾಗಿಯೇ ಇದ್ದವರು, ಬಡವರಾಗಿಯೇ ಈಗ ಇರುವವರು, ಇವರಿಗೆ ಕ್ರೋನಿಕ್ ಪುವರ್ ಅಂತ ಹೇಳುವಂಥದ್ದು. ಅಗೈನ್ ದಿಸ್ ಕ್ರೋನಿಕ್ ಪುವರ್ ಇನ್ಕ್ಲೂಡ್ಸ್ 2 ಕ್ಯಾಟಗರೀಸ್. ಪುನಃ ಕ್ರೋನಿಕ್ ಪುವರಲ್ಲಿ 2 ಕ್ಯಾಟಗರಿ ಬರುವಂಥದ್ದು. ಒನ್ ಈಸ್ ಆಲ್ವೇಸ್ ಪುವರ್, ಅನದರ್ ಒನ್ ಈಸ್ ಯೂಶುವಲಿ ಪುವರ್. ಆ್ಯಕ್ಚುವಲಿ ದೆರ್ ಆರ್ 3 ಕ್ಯಾಟಗರೀಸ್ ಆಫ್ ಪುವರ್: ಕ್ರೋನಿಕ್ ಪುವರ್, ಟ್ರಾನ್ಸಿಯೆಂಟ್ ಪುವರ್ ಆ್ಯಂಡ್ ನೆವರ್ ಪುವರ್. ಪವರ್ಟಿಯಲ್ಲಿ 3 ಕ್ಯಾಟಗರಿ: ಕ್ರೋನಿಕ್, ಟ್ರಾನ್ಸಿಯೆಂಟ್ ಮತ್ತು ನೆವರ್ ಪುವರ್. ಇನ್ ದ್ಯಾಟ್ ಫಸ್ಟ್ ಒನ್ ಕ್ರೋನಿಕ್ ಪುವರ್, ಅಂಡರ್ ಕ್ರೋನಿಕ್ ಪುವರ್ ಎಗೈನ್ 2 ಕ್ಯಾಟಗರೀಸ್. ಕ್ರೋನಿಕ್ ಪುವರಲ್ಲಿ ಪುನಃ 2 ಕ್ಯಾಟಗರಿ ಬರುವಂಥದ್ದು. ಆಲ್ವೇಸ್ ಪುವರ್, ಯಾವತ್ತೂ ಬಡವರಾಗಿರುವವರು. ದೆನ್ ಯೂಶುವಲಿ ಪುವರ್, ಸಾಮಾನ್ಯ ಬಡವರು ಅಂತ ಹೇಳುವಂಥದ್ದು. ಸೊ ದೆನ್ ಹೂ ಆರ್ ಆಲ್ವೇಸ್ ಆ್ಯಂಡ್ ಯೂಶುವಲಿ ಪುವರ್. ಹಾಗಾದರೆ ಯಾರನ್ನು ಆಲ್ವೇಸ್ ಪುವರ್ ಮತ್ತು ಯೂಶುವಲಿ ಪುವರ್ ಅಂತ ಹೇಳಬಹುದು? ಸೊ ಫಸ್ಟ್ ಒನ್ ಆಲ್ವೇಸ್ ಪುವರ್. ಹೂ ಆರ್ ಆಲ್ವೇಸ್ ಪುವರ್? ಹಿಯರ್ ಆಲ್ವೇಸ್ ಪುವರ್ ಆರ್ ದೋಸ್ ಪೀಪಲ್ who are always poor. ಇಲ್ಲಿ ಯಾವತ್ತೂ ಬಡವರಾಗಿಯೇ ಇರುವವರು, ಅವರಿಗೆ ಆಲ್ವೇಸ್ ಪುವರ್ ಅಂತ ಹೇಳುವಂಥದ್ದು. ಸದಾ ಬಡವರಾಗಿರುವವರು, ಅವರಿಗೆ ಆಲ್ವೇಸ್ ಪುವರ್ ಅಂತ ಹೇಳುವಂಥದ್ದು. ಸೊ ಅಲ್ಲಿ ಹೆಸರೇ ಸೂಚಿಸ್ತದೆ, ಹೂ ಆರ್ ಆಲ್ವೇಸ್ ಪುವರ್, ಯಾವತ್ತೂ ಬಡವರಾಗಿಯೇ ಇರುವವರು. ದೆನ್ ನೆಕ್ಸ್ಟ್ ಒನ್ ಯೂಶುವಲಿ ಪುವರ್, ಸಾಮಾನ್ಯ ಬಡವರು ಅಂತ ಹೇಳುವಂಥದ್ದು. ಹಿಯರ್ ಯೂಶುವಲಿ ಪುವರ್ ಆರ್ ದೋಸ್ who may sometime have little more income. Actually they are poor, but sometime they have little more income. They are called usually poor. ಇಲ್ಲಿ ಯೂಶುವಲಿ ಪುವರ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಅವರು ಬಡವರಾಗಿಯೇ ಇರುವವರು, ಬಟ್ ಸಮ್ಟೈಮ್ ದೇ ಹ್ಯಾವ್ ಲಿಟಲ್ ಮೋರ್ ಇನ್ಕಮ್. ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಇನ್ಕಮನ್ನು ಅವರು ಅರ್ನ್ ಮಾಡ್ತಾರೆ, ಅಂಥವರಿಗೆ ಯೂಶುವಲಿ ಪುವರ್ ಅಂತ ಹೇಳುವಂಥದ್ದು. ಆ್ಯಕ್ಚುವಲಿ ದೇ ಆರ್ ಪುವರ್, ಬಟ್ ಸಮ್ ಟೈಮ್ ದೇ ಅರ್ನ್ ಲಿಟಲ್ ಮೋರ್ ಇನ್ಕಮ್. ಆ್ಯಕ್ಚುವಲಿ ಬಡವರಾಗಿರ್ತಾರೆ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಇನ್ಕಮನ್ನು ಅರ್ನ್ ಮಾಡ್ತಾರೆ, ಅಂಥವರಿಗೆ ಯೂಶುವಲಿ ಪುವರ್ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಕ್ಯಾಶುವಲ್ ವರ್ಕರ್ಸ್ ಮೀನ್ಸ್ ದಿನಕೂಲಿ ಕಾರ್ಮಿಕರು ಅಂತ ಹೇಳುವಂಥದ್ದು. ಸಮ್ಟೈಮ್ಸ್ ದೇ ಆರ್ ಗೆಟಿಂಗ್ ಮೋರ್ ಜಾಬ್ or employment, so they can earn more money, so their economic condition little more improves. They are called usually poor. ಅಂದರೆ ದಿನಕೂಲಿ ಕೆಲಸ ಮಾಡುವವರು, ಸ್ವಲ್ಪ ಜಾಸ್ತಿ ಕೆಲಸ ಸಿಕ್ಕಿತ್ತು, ಜಾಸ್ತಿ ಅರ್ನ್ ಮಾಡಿದ್ರು ಕೇಳಿದರೆ ಅವರ ಕಂಡೀಷನ್ ಸ್ವಲ್ಪ ಇಂಪ್ರೂವ್ ಆಗುವಂಥದ್ದು, ಅಂಥವರಿಗೆ ಯೂಶುವಲಿ ಪುವರ್ ಅಂತ ಹೇಳುವಂಥದ್ದು. ಸೊ ದಿಸ್ ಮಚ್ ಇಸ್ ರಿಲೇಟೆಡ್ ಟು ಕ್ರೋನಿಕ್ ಪುವರ್. ಇದು ಫಸ್ಟ್ ಪಾಯಿಂಟ್ ಆಯಿತು. ಕ್ರೋನಿಕ್ ಪುವರ್ ದೀರ್ಘಕಾಲಿಕ ಬಡವರು. So chronic poor are those who are always poor for long duration. ತುಂಬ ಹಿಂದಿನಿಂದಲೂ ದೀರ್ಘಕಾಲದಿಂದಲೂ ಬಡವರಾಗಿಯೇ ಇದ್ದವರು, ಅವರಿಗೆ ಕ್ರೋನಿಕ್ ಪುವರ್ ಹೇಳುವಂಥದ್ದು. ಸೊ ಕ್ರೋನಿಕ್ ಪುವರ್ ಇನ್ಕ್ಲೂಡ್ಸ್ 2 ಕ್ಯಾಟಗರಿ. ಪುನಃ ಕ್ರೋನಿಕ್ ಪುವರಲ್ಲಿ 2 ಕ್ಯಾಟಗರಿ ಇದೆ: ಆಲ್ವೇಸ್ ಪುವರ್ ಆ್ಯಂಡ್ ಯೂಶುವಲಿ ಪುವರ್. ಇಲ್ಲಿ ಸದಾ ಬಡವರು ಮತ್ತು ಸಾಮಾನ್ಯ ಬಡವರು ಅಂತ 2 ಕ್ಯಾಟಗರಿ. ಹಿಯರ್ ಆಲ್ವೇಸ್ ಪುವರ್ ಆರ್ ದೋಸ್ ಹೂ ಆರ್ ಆಲ್ವೇಸ್ ಪುವರ್, ಯಾವತ್ತೂ ಬಡವರಾಗಿದ್ದವರನ್ನು ಆಲ್ವೇಸ್ ಪುವರ್ ಅಂತ ಹೇಳುವಂಥದ್ದು. ಯೂಶುವಲಿ ಪುವರ್ ಆರ್ ದೋಸ್ ಹೂ ಮೇ ಸಮ್ ಟೈಮ್ ಹ್ಯಾವ್ ಲಿಟಲ್ ಮೋರ್ ಇನ್ಕಮ್. ಇಲ್ಲಿ ಯೂಶುವಲಿ ಪುವರ್ ಹೇಳಿದರೆ ಸಾಮಾನ್ಯವಾಗಿ ಬಡವರಾಗಿ ಇರ್ತಾರೆ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಇನ್ಕಮನ್ನು ಅರ್ನ್ ಮಾಡಿದರೆ ಅಂಥ ಕ್ಯಾಟಗರಿಗೆ ಯೂಶುವಲಿ ಪುವರ್, ಸಾಮಾನ್ಯ ಬಡವರು ಹೇಳುವಂಥದ್ದು. ಎಕ್ಸಾಂಪಲ್ ಕ್ಯಾಶುವಲ್ ವರ್ಕರ್ಸ್. Then coming to the second category, that is transient poor. ಅದರಲ್ಲಿ ಸೆಕೆಂಡ್ ಕ್ಯಾಟಗರಿ ಬರುವಂಥದ್ದು ಟ್ರಾನ್ಸಿಯೆಂಟ್ ಪುವರ್ ಹೇಳಿ. ಸೊ ದಿಸ್ ಟ್ರಾನ್ಸಿಯೆಂಟ್ ಪುವರ್ ಎಗೈನ್ ಇನ್ಕ್ಲೂಡ್ಸ್ 2 ಕ್ಯಾಟಗರಿ. ಪುನಃ ಟ್ರಾನ್ಸಿಯೆಂಟ್ ಪುವರಲ್ಲಿ 2 ಕ್ಯಾಟಗರಿ ಬರುವಂಥದ್ದು. ಒನ್ ಈಸ್ ಚರ್ನಿಂಗ್ ಪುವರ್, ಅನದರ್ ಒನ್ ಒಕೇಶನಲಿ ಪುವರ್.
ಚರ್ನಿಂಗ್ ಪುವರ್ ಕಡೆಯುವ ಬಡವರು ಅಂತ ಹೇಳುವಂಥದ್ದು. ಒಕೇಶನಲಿ ಪುವರ್ ಸಾಂದರ್ಭಿಕ ಬಡವರು ಅಂತ ಹೇಳುವಂಥದ್ದು. ಸೊ ಸೆಕೆಂಡ್ ಕ್ಯಾಟಗರಿ ಟ್ರಾನ್ಸಿಯೆಂಟ್ ಪುವರ್. ಟ್ರಾನ್ಸಿಯೆಂಟ್ ಪುವರ್ ಇನ್ಕ್ಲೂಡ್ಸ್ 2 ಕ್ಯಾಟಗರಿ. ಟ್ರಾನ್ಸಿಯೆಂಟ್ ಪುವರ್ ಅಲ್ಲಿ 2 ಕ್ಯಾಟಗರಿ, ಚರ್ನಿಂಗ್ ಪುವರ್ ಆ್ಯಂಡ್ ಒಕೇಶನಲಿ ಪುವರ್. ದೆನ್ ಹೂ ಆರ್ ಚರ್ನಿಂಗ್ ಪುವರ್? ಹಾಗಾದರೆ ಚರ್ನಿಂಗ್ ಪುವರ್ ಅಂತ ಯಾರಿಗೆ ಹೇಳುತ್ತೇವೆ? ಹಿಯರ್ ಚರ್ನಿಂಗ್ ಪುವರ್ ಆರ್ ದೋಸ್ who move in and out of poverty. Churning poor are those who move in and out of poverty, which means sometimes their economic condition was better, sometimes their economic condition was not good. ಸೊ ಇಲ್ಲಿ ಕೆಲವು ಸಂದರ್ಭದಲ್ಲಿ ಬಡವರಾಗಿರ್ತಾರೆ, ಕೆಲವು ಸಂದರ್ಭದಲ್ಲಿ ಅವರ ಎಕನಾಮಿಕ್ ಕಂಡೀಷನ್ ಸ್ವಲ್ಪ ಇಂಪ್ರೂವ್ಮೆಂಟನ್ನು ಹೊಂದಿರುವಂಥದ್ದು. ಅಂಥ ಕ್ಯಾಟಗರಿಗೆ ಚರ್ನಿಂಗ್ ಪುವರ್ ಅಂತ ಹೇಳುವಂಥದ್ದು. ದೇ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ಪವರ್ಟಿ. ಸಮ್ಟೈಮ್ಸ್ ಅವರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಸಿಕ್ಕಿರುತ್ತದೆ, ಜಾಸ್ತಿ ಅರ್ನ್ ಮಾಡಿರ್ತಾರೆ. ಸಮ್ಟೈಮ್ಸ್ ಕೆಲಸ ಸ್ವಲ್ಪ ಕಮ್ಮಿ ಇರುತ್ತದೆ, ಇನ್ಕಮ್ ಕಮ್ಮಿ ಇರುತ್ತದೆ, ಸ್ವಲ್ಪ ಬಡವರಾಗಿರುತ್ತಾರೆ. ಅಂಥ ಕಂಡೀಷನಿಗೆ ಇಲ್ಲಿ ಚರ್ನಿಂಗ್ ಪುವರ್ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಸ್ಮಾಲ್ ಫಾರ್ಮರ್ಸ್ ಆರ್ ಸೀಸನಲ್ ವರ್ಕರ್ಸ್. ಇಲ್ಲಿ ಸೀಸನಲ್ ವರ್ಕರ್ಸ್ ಮೀನ್ಸ್ ಕೆಲವೊಂದು ಸೀಸನಲ್ಲಿ ಅವರಿಗೆ ವರ್ಕ್ ಇರುತ್ತದೆ, ಸೊ ಇನ್ಕಮನ್ನು ಜಾಸ್ತಿ ಅರ್ನ್ ಮಾಡ್ತಾರೆ. ಆಫ್ ಸೀಸನಲ್ಲಿ ಜಾಬ್ ಇರುವುದಿಲ್ಲ, ವರ್ಕ್ ಇರುವುದಿಲ್ಲ, ಸ್ವಲ್ಪ ಇನ್ಕಮ್ ಕಮ್ಮಿ ಇರುತ್ತದೆ. ಅಂಥ ಕ್ಯಾಟಗರಿಗೆ ಚರ್ನಿಂಗ್ ಪುವರ್ ಅಂತ ಹೇಳುವಂಥದ್ದು. ಸೊ ಚರ್ನಿಂಗ್ ಪುವರ್ ಆರ್ ದೋಸ್ ಹೂ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ಪವರ್ಟಿ. ಬಡತನ ರೇಖೆಗಿಂತ ಮೇಲೆ ಮತ್ತು ಬಡತನ ರೇಖೆಗಿಂತ ಕೆಳಗೆ ಚಲಿಸ್ತಾ ಇರುವವರನ್ನು ಇಲ್ಲಿ ಚರ್ನಿಂಗ್ ಪುವರ್ ಅಂತ ಹೇಳುವಂಥದ್ದು. ದೆನ್ ನೆಕ್ಸ್ಟ್ ಒನ್ ಒಕೇಶನಲಿ ಪುವರ್, ಸಾಂದರ್ಭಿಕ ಬಡವರು ಅಂತ ಹೇಳುವಂಥದ್ದು. ಸೊ ಹೂ ಆರ್ ಒಕೇಶನಲಿ ಪುವರ್? ಹಿಯರ್ ಒಕೇಶನಲಿ ಪುವರ್ ಆರ್ ದೋಸ್ ಹೂ ಆರ್ ರಿಚ್ ಮೆನಿ ಆಫ್ ದಿ ಟೈಮ್ but became poor due to their bad luck. Here the people who are rich many of the time but became poor due to their bad luck. Here actually these people are rich but became poor due to their bad luck. ಇಲ್ಲಿ ಒಕೇಶನಲಿ ಪುವರ್ ಹೇಳಿದರೆ ಆ್ಯಕ್ಚುವಲಿ ಅವರು ಶ್ರೀಮಂತರು ಅಥವಾ ರಿಚ್ ಆಗಿರುವಂಥದ್ದು, ಬಟ್ ಕೆಲವೊಂದು ಸಂದರ್ಭದಲ್ಲಿ ಡ್ಯೂ ಟು ದೇಯರ್ ಬ್ಯಾಡ್ ಲಕ್ ಆರ್ ಸಮ್ ಅದರ್ ರೀಸನ್, ಬ್ಯಾಡ್ ಲಕ್ಕಿಂದಿರ್ಬೋದು ಅಥವಾ ಬೇರೆ ಕೆಲವು ರೀಸನ್ನಿಂದ ಬಡವರಾಗಿರುವವರನ್ನು ಒಕೇಶನಲಿ ಅಥವಾ ಸಾಂದರ್ಭಿಕ ಬಡವರು ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮ್ಯಾನ್ಗಳನ್ನು ತಗೊಳ್ಬೋದು. ಆ್ಯಕ್ಚುವಲಿ ದೇ ಆರ್ ರಿಚ್ ಆಗಿರ್ತಾರೆ ಸಮ್ಟೈಮ್ಸ್, ಬಟ್ ಕೆಲವೊಂದು ಟೈಮಲ್ಲಿ ಬ್ಯಾಡ್ ಲಕ್ಕಿಂದ ಆಗಿರ್ಬೋದು ಅಥವಾ ಲಾಸ್ ಆಗಿರುವ ಕಾರಣದಿಂದ ಆಗಿರ್ಬೋದು ಪುವರ್ ಆಗಿರುತ್ತಾರೆ. ಸೊ ಅಂಥ ಕ್ಯಾಟಗರಿಗೆ ಒಕೇಶನಲಿ ಪುವರ್ ಅಂತ ಹೇಳುವಂಥದ್ದು. ಸೊ ಒಕೇಶನಲಿ ಪುವರ್ ಆರ್ ದೋಸ್ who are rich many of the time but became poor due to their bad luck. ಆ್ಯಕ್ಚುವಲಿ ಶ್ರೀಮಂತರಾಗಿರುತ್ತಾರೆ, ಅವರ ಬ್ಯಾಡ್ ಲಕ್ಕಿನ ಕಾರಣದಿಂದ ಬಡವರಾಗಿರುವವರನ್ನು ಒಕೇಶನಲಿ ಪುವರ್ ಅಂತ ಹೇಳುವಂಥದ್ದು. ಸೊ ಸೆಕೆಂಡ್ ಕ್ಯಾಟಗರಿ ಟ್ರಾನ್ಸಿಯೆಂಟ್ ಪುವರ್. ಟ್ರಾನ್ಸಿಯೆಂಟ್ ಪುವರ್ ಇನ್ಕ್ಲೂಡ್ಸ್ 2, ಚರ್ನಿಂಗ್ ಪುವರ್ ಆ್ಯಂಡ್ ಒಕೇಶನಲಿ ಪುವರ್. Churning poor are those who move in and out of poverty. ಯಾರು ಬಡತನ ರೇಖೆಗಿಂತ ಮೇಲೆ ಕೆಳಗೆ ಚಲಿಸ್ತಾ ಇರುತ್ತಾರೆ ಅವರಿಗೆ ಚರ್ನಿಂಗ್ ಪುವರ್ ಅಂತ ಹೇಳುವಂಥದ್ದು. ಎಕ್ಸಾಂಪಲ್ ಸ್ಮಾಲ್ ಫಾರ್ಮರ್ಸ್, ಸಣ್ಣ ರೈತರು. ದೆನ್ ಸೀಸನಲ್ ವರ್ಕರ್ಸ್ ಋತುಮಾನಿಕ ಉದ್ಯೋಗಿಗಳು. Then occasionally poor are those who are rich many of the time but became poor due to bad luck. ಆ್ಯಕ್ಚುವಲಿ ಶ್ರೀಮಂತರಾಗಿರುತ್ತಾರೆ, ಬ್ಯಾಡ್ ಲಕ್ಕಿಂದ ಬಡವರಾಗಿರುವವರು, ಅವರಿಗೆ occasionally poor ಅಂತ ಹೇಳುವಂಥದ್ದು. Then third category of poverty, that is never poor, ಬಡವರಲ್ಲದವರು ಅಂತ ಹೇಳುವಂಥದ್ದು. ಸೊ ಹೆಸರೇ ಹೇಳುವ ಹಾಗೆ ನೆವರ್ ಪುವರ್ ಆರ್ ದೋಸ್ ಹೂ ಆರ್ ನಾನ್ ಪುವರ್, ವಿಚ್ ಮೀನ್ಸ್ ರಿಚ್ ಪೀಪಲ್, ದೇ ಆರ್ ಕಾಲ್ಡ್ ನಾನ್ ಪುವರ್. ಯಾವತ್ತಿಗೂ ಬಡವರು ಆಗಿಲ್ಲದೇ ಇರುವವರು ಅವರಿಗೆ ನಾನ್ ಪುವರ್ ಅಂತ ಹೇಳುವಂಥದ್ದು. ಸೊ ದೀಸ್ ಆರ್ ದ 3 categories ಆಫ್ ಪವರ್ಟಿ. ಇದು 3 ಕ್ಯಾಟಗರೀಸ್ ಪವರ್ಟಿ ಇದ್ದು. ಮೇಯ್ನ್ ಆಗಿ ದೆರ್ ಆರ್ 3 categories: chronic poor, transient poor and never poor. Under chronic poor it includes again 2 category. Chronic poor alli 2 type ಬರುವಂತದ್ದು, always poor and usually poor. Then second point, transient poor, it includes churning poor and occasionally poor. Third one, never poor.
So, in the categories of poverty, for 1 marks you may expect who are churning poor. ಒಂದು ಮಾರ್ಕಿಗೆ ಕೇಳ್ತಾರೆ ಕಡೆಯುವ ಬಡವರು ಅಂದರೆ ಯಾರು, churning poor. Then for fill in the blanks, sometimes this question may ask any one of the question, right? Occasionally poor, the poor who are rich many of the time but became poor due to bad luck or dash. ಈ ಥರ questions expect ಮಾಡಬಹುದು. It is occasionally poor. So, this much is related to categories of poverty. Next we have chart of poverty line related to this category. So, that will be discussed in the next class. Thank you.